والله الذي لا إله إلا هو عالم الغيب والشهادة هو الرحمن الرحيم والله الذي لا إله إلا هو الملك القدوس السلام المؤمن العزيز العليم الجبار المتكبر سبحان الله عما يشركون هو الله الخالق البارئ المصور له الأسماء. ಅಂಜುಮನೆ ಇಸ್ಲಾಮುಲ್ ಮುಸ್ಲಿಮೀನ್ ಭದ್ರಾವತಿ ಅವರ ನೇತೃತ್ವದಲ್ಲಿ 1500 ಜಶ್ನೆ ಈದ್ ಮಿಲಾದುನ್ ನಬಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು. ಅಧ್ಯಕ್ಷರಾದ ಅಯ್ಯೂಬ್ ಖಾನ್, ಉಪಾಧ್ಯಕ್ಷರಾದ ದಿಲ್ದಾರ್, ಆಬಿದ್, ರಫೀಕ್, ಡಾಕ್ಟರ್ ಎಂ ಮೆಹಬೂಬ್ ಪೀರಾಮ್, ಗುಲಾಂ ಹುಸೇನ್, ಬಾಬಾ ಜಾನ್, ಫಾರೂಕ್, ಸಿಎಂ ಸಾದಿಕ್, ಸಿಎಂ ಖಾದರ್ ಹಾಗೂ ಈ ವೇಳೆಯಲ್ಲಿ ಉಸ್ಮಾನಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಏರ್ಪಡಿಸಿದರು. ಈ ಸಮಯದಲ್ಲಿ ಶಾಸಕರಾದ ಸಂಗಮೇಶ್ ಹಾಗೂ ಬಿಎಸ್ ಗಣೇಶ್ ರವರು ಪಾಲ್ಗೊಂಡಿದ್ದರು. ಅಂಜುಮನೆ ಇಸ್ಲಾಮುಲ್ ಮುಸ್ಲಿಮೀನ್ ವತಿಯಿಂದ ಮೀಲಾದುನ್ ನಬಿ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ 1500 ವರ್ಷದ ಇವತ್ತಿನ ದಿನ ಹುಟ್ಟುಹಬ್ಬ ಶುಭಾಶಯನ್ನು ಕೋರ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ದಿನ ನಮ್ಮ ಜೊತೆ ಹಮ್ಮಿಕೊಂಡು ಎಲ್ಲರೂ ಯಾವುದು ಭೇದ ಭಾವ ಇಲ್ದಂಗೆ ಎಲ್ಲ ಅಣ್ಣ ತಮ್ಮದ್ರಂಗೆ ಈ ಭಾರತದಲ್ಲಿ ಒಂದು ಇತಿಹಾಸ ಈ ರೀತಿಯಲ್ಲಿ ನಡ್ಕೊಂತಿದೆ ಅಂತ ಹೇಳಿದ್ರೆ ಬಹಳ ಅಪರೂಪವಾಗಿ ಈ ಇತಿಹಾಸವನ್ನು ನೋಡ್ಬೇಕಾಗತ್ತೆ. ಎಲ್ಲರೂ ಸಹಕಾರ ಕೊಟ್ಟಿದ್ದೀರ, ಪೊಲೀಸ್ನವರು ಹಾಗೂ ಮೀಡಿಯಾದವರು ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದೀರ ಅಂತ ಕೇಳ್ತಾ, ಹಾಗೂ ನಮ್ಮ ಯುವಕರು ಬಹಳ ಹುಮ್ಮಸ್ಸಿಂದ ಕೆಲಸ ಮಾಡ್ಯಾರೆ. ಇವತ್ತು ಏನಾರ ಕೆಲಸ ಆಗಿದೆ ಅಂದ್ರೆ ಅದು ಯುವಕರಿಂದ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟಿದ ದಿವಸವಾಗಿದ್ದು ಇಡೀ ದೇಶದಲ್ಲೇ ಇವತ್ತು ಮತ್ತೆ 5ನೇ ತಾರೀಕಿಗೆ ಮೀಲಾದ್ ಆಗಬೇಕಾಗಿದೆ. ಆಲ್ರೆಡಿ ನಮ್ಮ ಹಬ್ಬ ಇದ್ದಿದ್ದು 5ನೇ ತಾರೀಕಿಗೆ. ಊರಲ್ಲಿ ಅನೇಕ ನಮ್ಮ ಸಹೋದರರ ಮತ್ತು ನಮ್ಮ ಹಿಂದೂ ಬಾಂಧವರ ಗಣೇಶ ಹಬ್ಬ ಇರೋದ್ರಿಂದ ನಾವು ಇದನ್ನು ಮುಂದಾಕೊಂಡು 8ನೇ ತಾರೀಕಿಗೆ ಅಂತ ಮಾಡಿಕೊಂಡಿದ್ದೀವಿ. ಇವತ್ತಿನ ದಿವಸ ನಮ್ಮ ಅಂಜುಮನ್ ಇಸ್ಲಾಮುಲ್ ಮುಸ್ಲಿಮೀನ್ ವತಿಯಿಂದ ಏನು ನಾವು ಕರೆ ಕಟ್ಟಿದ್ವೋ ಅದಕ್ಕೆ ನಮ್ಮ ಭದ್ರಾವತಿಯ ಇಡೀ ಸಮಾಜದ ಜನರು, ಜನಾಂಗಗಳು ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಹಬ್ಬದ ಆಚರಣೆಯನ್ನು ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ಮಾಡಿಕೊಂಡಿದ್ದಾರೆ. ಭದ್ರಾವತಿ ತಾಲೂಕ್ ನಮ್ಮ ಅಂಜುಮನೆ ಇಸ್ಲಾಮುಲ್ ಮುಸ್ಲಿಮೀನ್ ನಮ್ಮ ಭದ್ರಾವತಿಯಲ್ಲಿ ಒಂದು ಕೇಂದ್ರ ಸಮಿತಿ ಆಗಿರ್ತಕ್ಕಂಥ ಅಂಜುಮನೆ ಇಸ್ಲಾಮುಲ್ ಮುಸ್ಲಿಮೀನ್ ಈ ಸಂಸ್ಥೆ 90 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಸಂಸ್ಥೆ ಆಶ್ರಯದಲ್ಲಿ ಭಾಳ ವಿಜೃಂಭಣೆಯಿಂದ, ಭಾಳ ಶಾಂತಿ ಮತ್ತು ಸೌಹಾರ್ದತೆಯಿಂದ ನಮ್ಮ ಭದ್ರಾವತಿಯಲ್ಲಿ ಈದ್ ಮೀಲಾದ್ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಮನವಿ ಮಾಡಿದ್ರು, ಆದರೆ ನಮ್ಮ ಅಂಜುಮನ್ ವತಿಯಿಂದ ಇಲ್ಲ, ನಾವು ಸೋಮವಾರ ಮಾಡಬೇಕಂತ ತೀರ್ಮಾನ ತಗೊಂಡ್ವಿ. ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಹಬ್ಬದ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮೆರವಣಿಗೆನೂ ಇದೆ ಭದ್ರಾವತಿಯಲ್ಲಿ. ಈ ಸಂದರ್ಭದಲ್ಲಿ ಮಾನ್ಯ ಉಪವಿಭಾಗೀಯ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಸತ್ಯನಾರಾಯಣ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ ತರುಣ್ ಕುಮಾರ್ ಮಾಜಿ ಸೆನೆಟ್ ಸದಸ್ಯರು ಟೋಂಪ ಯೂನಿವರ್ಸಿಟಿ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ ಕರಿಯಪ್ಪ ಅವರು ಮಾಜಿ ಕುರುಬರ ಸಂಘ ಅಧ್ಯಕ್ಷರು ಬಂದಿದ್ದಾರೆ. ಮತ್ತು ಶಂಕರ್ರಾವ್ ಅವರು ಬಂದಿದ್ದಾರೆ. ಮತ್ತು ಪತ್ರಕರ್ತರು ಬಾಬು ಅವರು ಬಂದಿದ್ದಾರೆ. ಮತ್ತು ಈ ನಗರಸಭಾ ಸದಸ್ಯರು, ಎಲ್ಲ ಮೀಡಿಯಾನವರು. ಈ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಮುಸಲ್ಮಾನರಿಗೆ ಮಾತ್ರ ಮಾರ್ಗದರ್ಶಕರಾಗಿ ಬಂದಿಲ್ಲ, ಇಡೀ ಪ್ರಪಂಚದ ಮಾನವ ಕುಲಕ್ಕೆ ಮಾರ್ಗದರ್ಶನ ಆಗಿ ಬಂದಿರೋದು ಅವರು. अंजुमन इस्लामुल मुस्लिमीन के जानिब से
1500 साल का जश्न ईद मिलादुन नबी भद्रावती के अंदर और सारी दुनिया के अंदर ऐसी शान से बना रहे हैं जो हर एक लड़के को, हर एक पुलिस वाले, हर एक के भी इस बार बहुत से जोश और शोर से ये बार बड़ी मोहब्बत के साथ हमारे हुजूर सल्लल्लाहु अलैहि वसल्लम के आमद आने के वास्ते बड़ी खुशियां मना रहे हैं। सब जगह खाने का इंतजाम किया गया है और इंशाअल्लाह 2 बजे टीपू सर्कल से निकलता हुआ रंगापा सर्कल से निकलता हुआ माधवाचार सर्कल से निकलता हुआ गांधी सर्कल से निकलता हुआ सैयद सादा दरगाह पर जाकर पहुंचकर फातिहा खानी हमें खत्म करेंगे। ಎಲ್ಲ ನನ್ನ ಪ್ರೀತಿಯ ಮುಸಲ್ಮಾನ್ ಬಾಂಧವರು 1500ನೇ ವರ್ಷದ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆಯನ್ನು ಭಕ್ತಿಯಿಂದ ಶಾಂತಿಯಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ। ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರತಕ್ಕಂಥ ಸ್ನೇಹಿತರಾದಂಥ ಅಯ್ಯೂಬ್ ಸಾಹೇಬ್ರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ನನ್ನ ಪ್ರೀತಿಯ ಮುಸಲ್ಮಾನ್ ಬಾಂಧವರೇ, ಸೋದರ ಸೋದರಿಯರೇ, ಮಕ್ಕಳೇ, ಇವತ್ತು ಭಾಳ ಸಂತೋಷ ಆಗ್ತಾಯಿದೆ। ಭದ್ರಾವತಿಯಲ್ಲಿ ಭಾಳ ಅದ್ದೂರಿಯಾಗಿ ಈ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಭಾಳ ಸಂತೋಷ ತಂದಿದೆ। ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಗಲಾಟೆ, ಅಹಿತಕರವಾದ ಘಟನೆಗಳು ನಡೆದ ರೀತಿಯಲ್ಲಿ ಶಾಂತಿಯುತವಾಗಿ ಈ ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ। ಜೊತೆಗೆ ಮೊಹಮ್ಮದ್ ಪೈಗಂಬರು ಏನು ಸಾರಿದ್ದಾರೆ, ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ನಾವೆಲ್ಲ ಒಂದೇ ಕುಲ, ಒಂದೇ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ಭೇದ ಭಾವ ಇಲ್ಲದೇ ನಾವೆಲ್ಲ ಜೀವನವನ್ನು ಸಾಗಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ। ಅದನ್ನು ನಾವು ಅನುಸರಿಸ್ಕೊಂಡು ನಾವೆಲ್ಲ ಹೋಗಬೇಕಾಗಿದೆ। ಜೊತೆಗೆ ನಾವು ನಮ್ಮ ಪಕ್ಷ ಯಾವುದೇ ಸಂದರ್ಭದಲ್ಲಿ ಏನೇ ಒಂದು ಸಣ್ಣ ವಿಚಾರಕ್ಕಾದರೂ ಕೂಡ ನಿಮ್ಮ ಮುಸಲ್ಮಾನ್ ಬಾಂಧವರಿಗೆ ಅನ್ಯಾಯ ಆಯಿತು ಅಂದರೆ ಅದು ಸಹಿಸಲ್ಲ, ನಿಮಗೆ ಬಂದು ರಕ್ಷಣೆಯನ್ನು ಕೊಡ್ತೀವಿ, ಹಿಂದೂ ಕೊಟ್ಟಿದ್ದೀವಿ, ಇವತ್ತು ಕೊಡ್ತೀವಿ, ಮುಂದೂ ಕೂಡ ಕೊಡ್ತೀವಿ। ಅದರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇರ್ತಕ್ಕಂಥ ಭಾವನೆಯನ್ನು ಕೊಡಲಿ ಅಂತ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ, ನಾರೇ ತಕ್ವೀರ್, ನಾರೇ ತಕ್ವೀರ್, ಜೈ ಹಿಂದ್। 5ನೇ ವರ್ಷದ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಆಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿವಸ ನಮ್ಮ ಭದ್ರಾವತಿಯಲ್ಲಿ ಪ್ರತಿ ವರ್ಷ ಯುವಕರು ಕೂಡ ಈದ್ ಮಿಲಾದ್ ಮೆರವಣಿಗೆಯನ್ನು ಭಾಳ ವಿಜೃಂಭಣೆಯಿಂದ ಭಾಳ ಶಾಂತಿಯುತವಾಗಿ ಮಾಡ್ತಾ ಬರ್ತಾ ಇದ್ದೀರಾ, ಭಾಳ ಸಂತೋಷ। ನಮ್ಮೆಲ್ಲರೂ ಕೂಡ ಭಗವಂತ ಅಲ್ಲ ಒಳ್ಳೆಯದನ್ನು ಮಾಡಲಿ, ಒಳ್ಳೆ ಆರೋಗ್ಯ ಆಯುಷ್ ಯಶಸ್ಸೆಲ್ಲ ಕೊಡಲಿ ಅಂತ ಈ ಸಂದರ್ಭ ತಿಳಿಸ್ತಾ, ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ತಂದೆ 4 ಬಾರಿ ಶಾಸಕರಾಗಿ ಸಮಾಜಕ್ಕೆ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಾ। ಹಾಗಾಗಿ ಸಮಾಜಕ್ಕೆ ಯಾವತ್ತೂ ಕೂಡ ಚಿರುಣಿಯಾಗಿರ್ತೀವಿ ಅಂತ ಸಂದರ್ಭ ಕಷ್ಟಗೊಟ್ಟಿರ್ತೀವಿ। ಅದೇ ರೀತಿ ಕಾರ್ಯಕ್ರಮಕ್ಕೂ ಕೂಡ ಶುಭವನ್ನು ಕೊಡ್ತಾ ಯಾವುದೇ ರೀತಿ ಶಾಂತಿ ಭಂಗ ರೀತಿ ಆಗದ ರೀತಿಯಲ್ಲಿ ಏನು ಇಷ್ಟು ವರ್ಷ ಕಾಪಾಡ್ಕೊಂಡ್ಬಂದ್ವಿ, ಮುಂದಕ್ಕೂ ಕೂಡ ಆ ಕೆಲಸವನ್ನು ನಾವು ನಮ್ಮ ಪಾರ್ಟಿಯವರು ಮಾಡ್ತೀವಿ ಅಂತ ತಿಳಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಮಾತು ಜೈ ಜೈ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದೀವಿ, JBT ಬಾಬು ಅಂತ ಹೇಳಿ। ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತು ಈದ್ ಮಿಲಾದು 1500 ವರ್ಷದ ಈದ್ ಮಿಲಾದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಬ್ಲಡ್ ಕ್ಯಾಂಪ್ ನಡೆಸ್ಕೊಂಡು ಬರ್ತಾ ಇದ್ದೀವಿ। ಇಲ್ಲಿ ಸುಮಾರು ಒಂದು 200-225 ಬಾಟೆ ನಾವು ಪ್ರತಿ ವರ್ಷ ಯೂನಿಟ್ ಜಾಸ್ತಿ ಆಗ್ತಾನೇ ಇದೆ, ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ। ಅದೇ ಥರ ನಮ್ಮ AC ಸಾಹೇಬರು, ತಹಶೀಲ್ದಾರ್ ಸಾಹೇಬರು, ನಮ್ಮ BO ಸಾಹೇಬರು, ನಮ್ಮ DSP ಸಾಹೇಬರು, ಹಲವಾರು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ। ಹಾಗಾಗಿ ಈ ಕಾರ್ಯಕ್ರಮ ಅದ್ಭುತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ। ಇವತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿನಾಚರಣೆ ದಿವಸ ನಮ್ಮ ಯುವಕರಲ್ಲಿ ನಾವು ಬ್ಲಡ್ ಕೊಟ್ಟು ಒಬ್ಬರಿಗೆ ದಾನ ಮಾಡಿ ಜೀವ ಉಳಿಸೋಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ಹೆಚ್ಚಾಗಿ ಅವ್ರಿಗೆ ಅಭಿಮಾನ ಬರುತ್ತೆ। ಅದೇ ಥರ ನಮ್ಮ ಹಿಂದೂ ಅಣ್ಣ ತಮ್ಮಂದಿರು ಕೂಡ ಬಂದು ಅವರು ಕೂಡ ನಮ್ಮ ಕಾರ್ಯಕ್ರಮಗಳು ನೋಡಿ ಅವರು ಕೂಡ ಭಾಗವಹಿಸಿ ಅವರು ಕೂಡ ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ। ಇಲ್ಲಿ ಯಾವುದೂ ಜಾತಿ ಭೇದ ಭಾವ ಇಲ್ಲದಂತೆ ನಮ್ಮಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ। ನಮ್ಮ ಇವತ್ತು ಹಿಂದೂ ಮಹಾಸಭಾ ಗಣಪತಿ ಅಧ್ಯಕ್ಷರಾದ ಕದ್ರೇಶಿ ಅಣ್ಣವರು ಹಿರಿಯರವರು, ನಮ್ಮ ಕಾಂಗ್ರೆಸ್ ಮುಖಂಡರು, ಅವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಶಾಸಕರ ಜೊತೆಯಲ್ಲಿ। ಅದೇ ಥರ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಹಾಲಿ ಉಪಾಧ್ಯಕ್ಷರಾದ ಮಣಿಯಣ್ಣವರು ಕೂಡ ಬಂದಿದ್ದರು, ಅವರು ಕೂಡ ಬಂದು ಈ ಕಾರ್ಯಕ್ರಮ ಎಲ್ಲ ಚಾಲನೆ ಕೊಟ್ಟಿದ್ದಾರೆ। ಎಲ್ಲ ಅವರ ಆಶೀರ್ವಾದದಿಂದ ನಾವು ಈದ್ ಮಿಲಾದು ಭಾರಿ ಶಾಂತಿ ರೀತಿಯಲ್ಲಿ ಭದ್ರತೆಯಲ್ಲಿ ಮಾಡ್ತಾ ಇದ್ದೀವಿ। ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಸದಸ್ಯರಿಂದ ಎಲ್ಲರೂ ನಾನು ಧನ್ಯವಾದ ಹೇಳಲಿಕ್ಕೆ ಈ ಸಂದರ್ಭ ವರಹಮತುಲ್ಲಾಹಿ ವಬರಕಾತು।
अल्हम्दुलिल्लाह रब्बिल आलमीन वस्सलातु वस्सलामु अला सय्यिदिल मुरसलीन व अला आलिहि व सहाबिहि अजमाइन। अल्हम्दुलिल्लाह ये बहुत ही मसरत का वक्त है, खुशी का वक्त है कि ये ईदों की ईद है, पूरी दुनिया में एक धूम है। वालेकुम रहमतुल्लाहि तआला बरकातहू। अल्हम्दुलिल्लाह रब्बिल आलमीन वल आक़िबतु लिल मुत्तक़ीन वस्सलातु वस्सलामु अला सय्यिदिल अंबिया वल मुरसलीन अम्मा बाद। अल्हम्दुलिल्लाह सुम्मा अल्हम्दुलिल्लाह, ये बड़ी खुशनसीब की बात है। मुस्तफ़ा सल्लल्लाहु ಸದಸ್ಯರು, ಮಾಜಿ ಮುಖಂಡರು, ಕಾಂಗ್ರೆಸ್ ಮುಖಂಡರೇ ಆದಂಥ ಗಣೇಶ್ ಅವರಿಗೂ ಸಹ ನಮ್ಮ ಸಮಿತಿ ವತಿಯಿಂದ ಮಾಲಾರ್ಪಣೆ ಮಾಡಬೇಕಂತ ಕೇಳಿ. ಮಣಿ ಅದೇ ರೀತಿ ನಮ್ಮ ನಿಮ್ಮ ಉಪಾಧ್ಯಕ್ಷರಾದಂಥ ಮಣಿ ಅವರು ಬಂದಿದ್ದಾರೆ. ಅವರಿಗೂ ಸಹ ಹಬ್ಬದ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಸಂದೇಶ್ ಅವರೇ ಹಾಗೂ ಅವರ ಪುತ್ರರಾದಂಥ ಗಣೇಶ್ अगर दिलदार साहब मेरी आवाज को सुन रहे हैं तो मैं गुजारिश करता हूँ भी स्टेज के पास तशरीफ लाएं। आपकी गुलकशी की जाएगी। बराए करम हमें एक रोकट नायक फरमाएं। नारे रिसालत, नारे रिसालत, मसलके या या सब मिलकर पढ़ेंगे यार सो फ्री कर दे। सोना क्या मर्तबा